ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಸಾಕಷ್ಟು ಜನರು ಕಂಬಿ ಎಣಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪವಿತ್ರ ಗೌಡಗೆ ಮನೆಯೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಮನೆ ಊಟ ನೀಡಲು ಸಾಧ್ಯವಿಲ್ಲ. ಎಲ್ಲ ಆರೋಪಿಗಳು ಮನೆ ಊಟಕ್ಕೆ ಬೇಡಿಕೆ ಇಡುತ್ತಾರೆ. ಆದೇಶವನ್ನ ಪುನರ್ ಪರಿಶೀಲನೆ ಮಾಡಲು ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ. ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಿದ ಕಾರಾಗೃಹ ಇಲಾಖೆ ಒಟ್ಟಾರೆಯಾಗಿ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಪವಿತ್ರಾಗೆ ಮನೆಯೂಟ ಇಲ್ಲ, ಮನೆಯೂಟಕ್ಕಾಗಿ ಅರ್ಜಿಯನ್ನ ಹಾಕಿದ್ರು ಪವಿತ್ರ ಗೌಡ. ಆದರೆ ಈಗ ಅರ್ಜಿಗೆ ನ್ಯಾಯಾಲಯ ಒಪ್ಪಿಗೆಯನ್ನು ಕೂಡ ಸೂಚಿಸಿತ್ತು. ಆದರೆ ಇದೆಲ್ಲದರ ಮಧ್ಯೆ ನ್ಯಾಯಾಲಯದ ಆದೇಶವಿದ್ರೂ ಕೂಡ ಪವಿತ್ರಾಗೆ ಮನೆಯೂಟ ಇಲ್ಲ, ಎಲ್ಲರೂ ಮನೆಯೂಟಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅಂತ. ಹಾಗಾಗಿ ಆರೋಪಿಗಳಿಗೆ ಮನೆಯೂಟ ನೀಡೋದಕ್ಕೆ ಸಾಧ್ಯವಿಲ್ಲ. ಆದೇಶವನ್ನ ಪುನರ್ ಪರಿಶೀಲನೆ ಮಾಡಲು ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ ಅಂತ ಕೋರ್ಟ್ಗೆ ಆಕ್ಷೇಪಣೆಯನ್ನ ಸಲ್ಲಿಸಿದೆ ಕಾರಾಗೃಹ ಇಲಾಖೆ.